ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 6, 6ನೇ ಅಧ್ಯಾಯ ಮತ್ತು 30ರಿಂದ 71ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 30ರಿಂದ 71 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಿತ್ಯ ಜೀವದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಇಟರ್ನಲ್ ಲೈಫ್. ನಿತ್ಯ ಜೀವ ಅಂತ ಹೇಳಿದರೆ ನಿತ್ಯವಾಗಿ ದೇವರೊಂದಿಗೆ ಬಾಳುವ ಜೀವನ. ನಿತ್ಯ ಜೀವ ಅಂತ ಹೇಳಿದರೆ ದೇವರೊಂದಿಗೆ ಬಾಳುವ ಜೀವನ. ಹಾಗಾದರೆ ದೇವರೊಂದಿಗೆ ಬಾಳುವ ಜೀವನದ 16 ರಹಸ್ಯಗಳು ಒಂದೊಂದಾಗಿ ನಾವು ನೋಡುವಾಗ, ದೇವರಾತ್ಮನು ಬೈಬಲನ್ನು ಬರೆದ ಮಹಾ ಗ್ರಂಥಕರ್ತನು, ಆತನು ನಮ್ಮನ್ನು ಸಕಲ ವಿಧವಾದ ಸತ್ಯಕ್ಕೆ ನಡೆಸಿ ಮುಂದಾಗುವ ಸಂಗತಿಗಳನ್ನು ಪ್ರಕಟಿಸಿ ಕರ್ತನಾದ ಯೇಸುವನ್ನು ಮಹಿಮೆ ಪಡಿಸಲಿ ಎಂದು ಹಾರೈಸಿ ಪ್ರಾರ್ಥಿಸಿ ಮುಂದುವರಿಸೋಣ. 16 ನಿತ್ಯ ಜೀವದ ರಹಸ್ಯಗಳು. ಯೋಹಾನ 6ನೇ ಅಧ್ಯಾಯ 30ರಿಂದ ನಾವು ಈಗ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ ಮತ್ತು 30ನೇ ವಚನ, 6:30. ಯೋಹಾನ, ನಿಮ್ಮನ್ನು ನಂಬುವಂತೆ ಯಾವ ಸೂಚಕ ಕಾರ್ಯವನ್ನು ಮಾಡಬೇಕು ಅಥವಾ ಮಾಡ್ತೀರಿ ಎಂಬುದಾಗಿ ಕೆಲವರು ಯೇಸು ಕರ್ತನನ್ನು ಕೇಳ್ತಾರೆ. ಅಂದರೆ ನಂಬುವಂತೆ ಯಾವ ಸೂಚಕ ಕಾರ್ಯ ಮಾಡ್ತೀರಿ? ನಂಬುವಂತೆ ಯಾವ ಸೂಚಕ ಕಾರ್ಯ? ಫೇತ್ ಫಾರ್ ಮಿರಕಲ್. ಅಂದರೆ ಯಾವ ಅದ್ಭುತ, ನಂಬುವುದಕ್ಕೋಸ್ಕರ ಯಾವ ಅದ್ಭುತ ಮಾಡ್ತೀರಿ ಎಂಬುದಾಗಿ. ಆ ರೀತಿಯಾಗಿ ಒಂದು ಪ್ರಶ್ನೆ ಕೇಳಿದಾಗ ಯೇಸು ಸ್ವಾಮಿ ಉತ್ತರ ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇಂಥ ಒಂದು ಪ್ರಶ್ನೆ ಇರುವಂಥದ್ದು ಒಳ್ಳೆಯದು. ಇದು ಮೊದಲನೇ ಸೀಕ್ರೆಟ್. ಯಾಕಂತೇಳಿದರೆ ನಿತ್ಯ ಜೀವಕ್ಕೆ ಸಂಬಂಧಿಸಿದ ಪ್ರಶ್ನೆ ನಮಗಿರಬೇಕು. ಇವರು ಕೇಳಿದ ಪ್ರಶ್ನೆ 100% 100% ಒಳ್ಳೆಯ ಪ್ರಶ್ನೆ ಅಂತ ನಾನು ಹೇಳೋದಿಲ್ಲ. ಆದರೂ ಕೂಡ ಅವರು ಪ್ರಶ್ನೆ ಕೇಳಿದರು. ಎರಡನೇದು ಯೇಸು ಕ್ರಿಸ್ತನನ್ನೇ ಪ್ರಶ್ನೆ ಕೇಳಿದರು. ಮೂರನೇದು ಯೇಸು ಕ್ರಿಸ್ತನ ಬಳಿಗೆ ಅವರು ಬಂದರು. ಹಾಗಾದರೆ ನಾವು ನೋಡಿ, ನಿನ್ನನ್ನು ನಂಬುವಂತೆ ಯಾವ ಸೂಚಕ ಕಾರ್ಯವನ್ನು ಮಾಡ್ತೀರಿ ಎಂಬುದಾಗಿ. ಹೌದು, ಆ ರೀತಿಯಾಗಿ ಕೇಳಿದ ಪ್ರಶ್ನೆ ನಮಗಿರುವಂಥದ್ದು ಒಳ್ಳೆಯದು. ಅದಕ್ಕೆ ಅಂಥ ವಿಶ್ವಾಸ, ಅಂಥ ಅದ್ಭುತ ಅಗತ್ಯ ಎಂಬುದಾಗಿ ಹೇಳ್ತೇನೆ ರೀ. ಅದು ಮೊದಲನೇ ರಹಸ್ಯ ಎಂಬುದಾಗಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಯೇಸು ಸ್ವಾಮಿ ಅದಕ್ಕೆ ಕೊಟ್ಟ ಉತ್ತರ ಭಾಳ ಚೆನ್ನಾಗಿತ್ತು. 33ನೇ ವಚನ, ಯೋಹಾನ 6:33ರಲ್ಲಿ, ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಕೊಡುವಾತನೇ ದೇವರ ರೊಟ್ಟಿ. ಹಾಗಾದರೆ ಪರಲೋಕದಿಂದ ಇಳಿದು ಬಂದು ಏನು ಕೊಡ್ತಾರೆ? ತನ್ನ ಜೀವವನ್ನೇ ಕೊಡುವಾತ. ಯಾವ ರೀತಿಯಾಗಿ ಮನ್ನಾ ಮೇಲಿಂದ ಬಿದ್ದಾಗ ಪರಲೋಕದಿಂದ ಬಂತು, ಅದ್ಭುತವಾಗಿ ಬಂತು, ದೇವರಿಂದ ಬಂತು. ಆದರೆ ಅದನ್ನೆಲ್ಲ ಇವರು ತಿಂದುಬಿಟ್ರು.
ಆ ರೀತಿಯಾಗಿ ಯೇಸು ಕರ್ತನು ಮೇಲಿಂದ ಜೀವ ಕೊಡುವುದಕ್ಕಾಗಿ ಬಂದನೆಂದು ನಂಬುವಂಥದ್ದು, ತಿಳಿಯುವಂಥದ್ದು ನಿತ್ಯ ಜೀವದ ಎರಡನೇ ರಹಸ್ಯ. ಯೋಹಾನ 6:30-71 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನಿತ್ಯ ಜೀವದ 16 ರಹಸ್ಯಗಳನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ. 2 ನಾವು ನೋಡಿದ್ದಾಯಿತು. ಈಗ 3ನೇ ರಹಸ್ಯ ನಾವು ನೋಡ್ತಿದ್ದೇವೆ. ಅದೇನಂತ ಹೇಳಿದರೆ 35ನೇ ವಚನ ಯೇಸು ಸ್ವಾಮಿ ಹೇಳುವಂಥದ್ದು, ನಾನೇ ಜೀವದ ರೊಟ್ಟಿ, ನನ್ನ ಬಳಿಗೆ ಬರುವವರಿಗೆ. ಹಾಗಾದರೆ ನಿತ್ಯ ಜೀವದ 3ನೇ ರಹಸ್ಯ ಕ್ರಿಸ್ತನ ಬಳಿಗೆ ಬರಬೇಕು. ಕಮ್ ಟು ಕ್ರೈಸ್ಟ್. 4ನೇ ರಹಸ್ಯ ನಾವು ನೋಡೋದಾದರೆ, ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ಹಸಿವೆ ಆಗೋದಿಲ್ಲ, ನನ್ನನ್ನು ನಂಬುವವರಿಗೆ. ಬರೀ ಯೇಸುವಿನ ಕಡೆಗೆ ಬರುವಂಥದ್ದು ಅಷ್ಟೇ ಅಲ್ಲ, ಆತನನ್ನು ನಂಬುವವರಿಗೆ ನಂಬಬೇಕು. ಇದು 4ನೇ ರಹಸ್ಯ. ನಿತ್ಯ ಜೀವದ 4ನೇ ರಹಸ್ಯ ಏನಂತ ಹೇಳಿದರೆ ಕ್ರಿಸ್ತನನ್ನು ನಂಬುವುದು. 1ನೇ ರಹಸ್ಯ ಪ್ರಶ್ನೆ ಇರಬೇಕು. 2ನೇ ರಹಸ್ಯ ಜೀವ ಕೊಡುವಾತನು ಆತನೇ ಎಂದು ತಿಳಿಯಬೇಕು. 3ನೇದು ಆತನ ಬಳಿಗೆ ಬರಬೇಕು. 4ನೇದು ಆತನನ್ನು ನಂಬಬೇಕಂದರೆ ಅರ್ಥ ಆತನು ಹೇಳುವುದನ್ನು ಸ್ವೀಕರಿಸಬೇಕು. ಯೋಹಾನ 1:12 ಪ್ರಕಾರ. 5ನೇದಾಗಿ ತಂದೆಯು 37ನೇ ವಚನ ಭಾಳ ಚೆನ್ನಾಗಿ ಇರುವಂಥ ಒಂದು ವಾಕ್ಯ. ಎಲ್ಲ ವಾಕ್ಯನೂ ಚೆನ್ನಾಗಿದೆ, ಆದರೆ 37ನೇ ವಾಕ್ಯ ನನಗೆ ಭಾಳ ಇಷ್ಟವಾದಂಥ ಒಂದು ವಾಕ್ಯ. ಯೋಹಾನ 6ನೇ ಅಧ್ಯಾಯ 37ನೇ ವಚನದಲ್ಲಿ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು. ನಿತ್ಯ ಜೀವದ 5ನೇ ರಹಸ್ಯ ಏನಂದರೆ ತಂದೆ ನಮ್ಮನ್ನು ಯೇಸುವಿಗೆ ಕೊಡಬೇಕು. ತಂದೆ ಕೊಡುವವರೆಲ್ಲರೂ ಯೇಸುವಿನ ಬಳಿಗೆ ಬರ್ತಾರಂತೆ. ಆದ ಕಾರಣ ತಂದೆಯೂ ಇದ್ದಾರೆ. ಈ ನಿತ್ಯ ಜೀವದಲ್ಲಿ ತಂದೆಯ ಪಾತ್ರ ಕೂಡ ದೊಡ್ಡದಾಗಿದೆ. ದೇವರಾತ್ಮನು ಮನವರಿಕೆಯನ್ನು ಉಂಟು ಮಾಡುವ ಆತನ ಪಾತ್ರೆಯೂ ಇದೆ. ಮತ್ತು ಕ್ರಿಸ್ತನ ಬಳಿಗೆ ತರುವಂಥ ಕೆಲಸ ತಂದೆ ಮತ್ತು ಪವಿತ್ರಾತ್ಮನು ಮಾಡ್ತಾರೆ. ಇಡೀ ತ್ರಯೇಕತ್ವವೇ ಈ ನಿತ್ಯ ಜೀವದ ಒಂದು ರಹಸ್ಯದಲ್ಲಿ ಒಳಪಟ್ಟಿದೆ. ಮತ್ತು ಯೇಸು ಸ್ವಾಮಿ ಹೇಳಿದಂಥ 2ನೇ ಭಾಗ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿಬಿಡುವುದೇ ಇಲ್ಲ. ನಿತ್ಯ ಜೀವದ 6ನೇ ರಹಸ್ಯ. 16 ರಹಸ್ಯಗಳಿದೆ. 6ನೇ ರಹಸ್ಯಕ್ಕೆ ಬಂದಿದ್ದೇವೆ. ನಿತ್ಯ ಜೀವದ 6ನೇ ರಹಸ್ಯ ಏನಂತ ಹೇಳಿದರೆ ಕ್ರಿಸ್ತನ ಬಳಿಗೆ ಬರುವವರನ್ನು ಆತನು ತಳ್ಳಿಬಿಡುವುದಿಲ್ಲ. ಇದು ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದರೆ ನನ್ನ ಬಳಿಗೆ, ಭೂಮಿಯಲ್ಲಿ ನನ್ನ ಬಳಿಗೆ ಯಾರ್ಯಾರು ಬರ್ತಾರೋ ಅವರನ್ನು ನಾನು ತಳ್ಳಿಬಿಡುವುದಿಲ್ಲ ಎಂಬ ಒಂದು ತೀರ್ಮಾನ ನಾನು ತಗೊಂಡಿದ್ದೀನಿ. ಕೆಲವು ಸಾರಿ ಅದರಲ್ಲಿ ನಾನು ಸೋತಿದ್ದೇನೆ. ಹೆಚ್ಚಿನ ಅಂಶ ದೇವ್ರ ಕೃಪೆಯಿಂದ ನಾನು ಸೋತಿಲ್ಲ, ಗೆದ್ದಿದ್ದೇನೆ ಆತನ ಕೃಪೆಯಿಂದ. ಹೌದು. 7ನೇದಾಗಿ ನೋಡುವಾಗ ಇನ್ನೊಂದು ಸಂಗತಿ ಅದೇನಂತ ಹೇಳಿದರೆ ನಿತ್ಯ ಜೀವದ 7ನೇ ರಹಸ್ಯ. 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ನಿತ್ಯ ಜೀವದ 16 ರಹಸ್ಯಗಳು ಯೋಹಾನ 6:30-71 ವಚನದಲ್ಲಿ. ಈಗ 7ನೇ ರಹಸ್ಯಕ್ಕೆ ಬಂದಿದ್ದೇವೆ. ಅಲ್ಲಿ ಏನಿದೆ ಅಂತ ಹೇಳಿದರೆ ನಮ್ಮ ನಂಬಿಕೆ ಕೂಡ ನಿತ್ಯ ಜೀವದ ಒಂದು ರಹಸ್ಯ. ನಮ್ಮ ನಂಬಿಕೆ ದೇವರು ಕೊಡುವ ನಿತ್ಯ ಜೀವಕ್ಕೆ ಸಂಬಂಧಿಸಿದೆ. ಯಾಕಂತ ಹೇಳಿದರೆ ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಪಡೆಯುವುದೇ. ಹೌದು, ಈಗಾಗಲೇ ನಾವು 4ನೇ ರಹಸ್ಯ ಆತನನ್ನು ನಂಬೋದು ಅಂತ ನಾವು ನೋಡಿದ್ವಿ. ಆದರೆ ಇಲ್ಲಿ 40ನೇ ವಚನದಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಇದೆ.
ಪುತ್ರನನ್ನು ನೋಡಿ ಆತನಲ್ಲಿ ನಂಬಿಕೆ, ಆತನ ಹತ್ರ ಬಂದು ನಂಬಿಕೆ ಇಡುವುದು ನಾವು ಎಷ್ಟು 36ನೇ ವಚನದಲ್ಲಿ ನಾವು ನೋಡ್ತೀವಿ, ಅಥವಾ 35ನೇ ವಚನದಲ್ಲಿ ಆತನ ಬಳಿಗೆ ಬಂದು ನಂಬುವಂಥದ್ದು. ಆದರೆ ಇಲ್ಲಿ 40ನೇ ವಚನದಲ್ಲಿ ಆತನನ್ನು ನೋಡಿ, ವಿಶ್ವಾಸದಿಂದ ನೋಡಿ ನಂಬುವಂಥದ್ದು. ಮುಂದೆ ನಾವು ನೋಡುವುದಾದರೆ 8ನೇ ರಹಸ್ಯ ಇದೆ. ಅದೇನಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ, ಭಾಳ ಪ್ರಾಕ್ಟಿಕಲ್ ಆಗಿದೆ. ಯೋಹಾನ 6:43 ಅದರಲ್ಲಿ ನಾವು ನೋಡುವಾಗ, ನಿಮ್ಮೊಳಗೆ ಗೊಣಗುಟ್ಟಬೇಡ್ರಿ. ಗೊಣಗುಟ್ಟದಿರುವುದು ನಿತ್ಯ ಜೀವದ 8ನೇ ರಹಸ್ಯ. ಈಗ ಅರ್ಧಕ್ಕರ್ಧ ಆಯಿತು, ಇನ್ನು 8 ರಹಸ್ಯಗಳಿದೆ. ಬೇಗ ನಾವು ನೋಡಿಕೊಳ್ಳೋಣ. ಗೊಣಗುಟ್ಟದಿರುವಂಥದ್ದು 8ನೇ ನಿತ್ಯ ಜೀವದ ರಹಸ್ಯ. 9ನೇ ರಹಸ್ಯ 44ನೇ ವಚನದಲ್ಲಿದೆ. ಅದೇನಂಥೇಳಿ ನಾವು ನೋಡುವಾಗ, ನನ್ನನ್ನು ಕಳುಹಿಸಿದ ತಂದೆ ಸೆಳೆಯದ ಹೊರತು, ತಂದೆ ಸೆಳೆಯಬೇಕಂತೆ. ಲೆಟ್ ದ ಫಾದರ್ ಡ್ರಾ. ತಂದೆ ಸೆಳೆಯದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು. ಹೌದು, ತಂದೆ ಈಗಾಗಲೇ ಇನ್ನೊಂದು ತಂದೆ ಕೊಡಬೇಕು ಅನ್ನುವಂಥದ್ದು ಒಂದು ಸಂಗತಿಯನ್ನು ನಾವು ಈಗಾಗಲೇ ನೋಡಿದ್ವಿ. ಆದರೆ ಈಗ ತಂದೆ ಸೆಳೆಯುವಂಥವರು ಎಂಬುದಾಗಿ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಕೂಡ ಅದನ್ನು ನಂಬ್ತೇನೆ. ತಂದೆ ನಮ್ಮನ್ನು ಸೆಳೆಯುವಂತೆ ದೇವರು ಸಹಾಯ ಮಾಡಲಿ. ಅದು ಕೂಡ ನಿತ್ಯ ಜೀವದ ರಹಸ್ಯವಾಗಿದೆ. 9ನೇ ರಹಸ್ಯ ಯೋಹಾನ 6:44. 10ನೇ ರಹಸ್ಯ ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟವಾದದ್ದು. ಏನಂದರೆ ಯೋಹಾನ 6:45 ದೇವರಿಂದಲೇ ಬೋಧನೆ ಪಡೆಯುವುದು. ವಾವ್! ಥಾಟ್ ಬೈ ಗಾಡ್ ಹಿಮ್ಸೆಲ್ಫ್. ದೇವರು ನಮಗೆ ಬೋಧಿಸಬೇಕು. ದೇವರಿಂದ ಬೋಧನೆ ಪಡ್ಕೊಳ್ಳುವಂಥದ್ದು ನಿತ್ಯ ಜೀವದ 10ನೇ ರಹಸ್ಯ. 11ನೇ ರಹಸ್ಯ ಭಾಳ ಸ್ಟ್ರಾಂಗ್ ಆಗಿದೆ, ಒಂದು ರೀತಿಯಿಂದ ಆಶ್ಚರ್ಯವಾಗಿದೆ, ಶಾಕಿಂಗ್ ಆಗಿದೆ. ಅದೇನಂತ ಹೇಳಿದರೆ, ಕ್ರಿಸ್ತನ ಮಾಂಸವನ್ನು ತಿನ್ನುವುದು. ಕ್ರಿಸ್ತನ ಮಾಂಸವನ್ನು ತಿನ್ನುವುದು. ಸಾಮಾನ್ಯವಾಗಿ ಸಭೆಯಲ್ಲಿ ಒಂದು ರೊಟ್ಟಿಯನ್ನು ತಕ್ಕೊಂಡು, ಯಾಕಂದರೆ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು, ಇದು ನನ್ನ ದೇಹವಾಗಿದೆ, ಇದನ್ನು ನೀವು ತಕ್ಕೊಂಡು ತಿನ್ನಿರಿ ಎಂಬುದಾಗಿ ಕರ್ತನ ಮೇಜಿನಲ್ಲಿ ಯೇಸು ಕರ್ತನು ಸಾಂಕೇತಿಕವಾಗಿ ಹೇಳಿದ್ದನ್ನು ಇಲ್ಲಿ ಕೂಡ ಕರ್ತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಅಕ್ಷರಿಕವಾಗಿ ನರಭಕ್ಷಕರಾಗಿ ಇರುವಂಥದ್ದು ಅಲ್ಲ, ಆದರೆ ಆತನ ದೇಹವನ್ನು, ದೇಹದಲ್ಲಿ ಭಾಗಿಯಾಗುವುದು. ಕ್ರಿಸ್ತನ ದೇಹ ಅಂತ ಹೇಳುವಾಗ ಸಭೆಗೆ ಭಾಗಿಯಾಗಿರುವಂಥದ್ದು. ಊಟ ಮಾಡುವಾಗ ಊಟ ನಮ್ಮ ದೇಹಕ್ಕೆ ಭಾಗಿಯಾಗಿರ್ತದಲ್ಲ, ಹಾಗೆ. 12ನೇ ರಹಸ್ಯ, ಇದು 11ನೇ ರಹಸ್ಯ, ಆತನ ಮಾಂಸದಲ್ಲಿ ಭಾಗಿಯಾಗಿರುವಂಥದ್ದು. ಮತ್ತು 12ನೇ ರಹಸ್ಯ ಆತನ ರಕ್ತವನ್ನು ಕುಡಿಯುವಂಥದ್ದು. ಯೋಹಾನ 6:54ನೇ ವಚನದಲ್ಲಿ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿದಿದ್ದಾರೋ ಅವರು ನಿತ್ಯ ಜೀವವನ್ನು ಹೊಂದಿದ್ದಾರೆ. ನಿತ್ಯ ಜೀವದ 12ನೇ ರಹಸ್ಯ ಕ್ರಿಸ್ತನ ರಕ್ತವನ್ನು ಕುಡಿಯುವಂಥದ್ದು. ಕ್ರಿಸ್ತನ ರಕ್ತ ಅಂತ ಹೇಳುವಾಗ ಯೇಸು ಸ್ವಾಮಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು, ಇದು ನನ್ನ ರಕ್ತ, ಇದನ್ನು ನಿಮ್ಮ ನಡುವೆ ಹಂಚಿಕೊಳ್ಳ್ರಿ, ಇದನ್ನು ಕುಡಿಯಿರಿ, ಇದು ನನ್ನ ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ಸಾಂಕೇತಿಕವಾಗಿ ಹೇಳಿದಂತೆ, ಕ್ರಿಸ್ತನ ದೇಹ ಬಂದು ಸಭೆ, ಕ್ರಿಸ್ತನ ರಕ್ತ ಬಂದು ಸಭೆಯ ಜೀವನ, ಲೈಫ್ ಆಫ್ ಚರ್ಚ್. ಸಭೆ ಕ್ರಿಸ್ತನ ಜೀವ. ಆದ ಕಾರಣ ಅದರಲ್ಲಿ ನಾವು ಭಾಗವಾಗಿ ಇರುವಂಥದ್ದು ನಿತ್ಯ ಜೀವದ 12ನೇ ರಹಸ್ಯವಾಗಿರ್ತದೆ. ಈಗ 13ನೇ ರಹಸ್ಯಕ್ಕೆ ನಾವು ಹೋಗೋಣ. ಅದೇ ಯೋಹಾನ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಇದನ್ನು ಕೇಳಿಬಿಟ್ಟು ಶಿಷ್ಯರಿಗೆ 60ನೇ ವಚನದಲ್ಲಿ ಈ ಮಾತುಗಳು ಕಠಿಣವಾದ ಮಾತು, ಇದನ್ನು ಯಾರು ಪಾಲಿಸ್ತಾರೆ ಅಂತ ಹೇಳ್ಬಿಟ್ಟು ಶಿಷ್ಯರು
ಅನೇಕರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವರು 12 ಜನರ ಶಿಷ್ಯರು ಅಲ್ಲದೆ ಬೇರೆ ಶಿಷ್ಯರು ಇವರು. ಆ ರೀತಿಯಾಗಿ ಅವರು ಅಂದುಕೊಳ್ತಾ ಇದ್ದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ 63ನೇ ವಚನದಲ್ಲಿ. ಹೌದು, ಅಷ್ಟು ಬೇಸರ ಮಾಡಿಕೊಂಡ್ರೂ ಕೂಡ, ಅವರು ಆ ರೀತಿಯಾಗಿ ಅಂದರೂ ಕೂಡ ಯೇಸು ಸ್ವಾಮಿ ಪರಿಹಾರ ತಕ್ಷಣ 63ನೇ ವಚನದಲ್ಲಿ ಕೊಡ್ತಾರೆ. ಯೋಹಾನ 6:63, ಬದುಕಿಸುವಂಥದ್ದು ಆತ್ಮವೇ. ಇದು ನಿಮ್ಮ ಶಕ್ತಿಯಿಂದ ನಿಮ್ಮ ಭಕ್ತಿಯಿಂದ ಅಲ್ಲ, ನಾವು ನಮ್ಮ ಶಕ್ತಿಯಿಂದ ನಮ್ಮ ಭಕ್ತಿಯಿಂದ ಇದನ್ನು ಮಾಡುವಂಥದ್ದಲ್ಲ, ಆದರೆ ದೇವರ ಆತ್ಮನ ಸಹಾಯದಿಂದ ಇದನ್ನು ನಾವು ಮಾಡಬೇಕು ಅನ್ನುವಂಥ ಸುಳಿವನ್ನು ನಮ್ಮ ಕರ್ತನಾದ ಯೇಸು ಕೊಟ್ಟು, ನಾನು ನುಡಿದ ಮಾತುಗಳು ಆತ್ಮವಾಗಿಯೋ ಅದು ಜೀವವಾಗಿ ಇದೆ, ಆತ್ಮಜೀವವಾಗಿದೆ, ಜೀವಾತ್ಮವಾಗಿದೆ ಎಂಬುದಾಗಿ ಒಂದು ಸುಳಿವನ್ನು ದೇವರಾತ್ಮನ ವಿಷಯವಾಗಿ ಕೊಡ್ತಾರೆ. 14ನೇ ಒಂದು ರಹಸ್ಯ. ಅಂದ ಹಾಗೆ ಯೋಹಾನ 6:30-71 ವಚನಗಳಲ್ಲಿ ಆ ನಿತ್ಯ ಜೀವದ 16 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. ಭಾಳ ಎಕ್ಸೈಟಿಂಗ್ ವಿಷಯ. ಅದರಲ್ಲಿ 14ನೇ ರಹಸ್ಯ ಏನಂದರೆ 65ನೇ ವಚನ. ಯೋಹಾನ 6:65ರಲ್ಲಿ ನನ್ನ ತಂದೆ ಶಕ್ತಿ ನೀಡದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು. ತಂದೆ ಕೊಡುವವರು ಕರ್ತನ ಕಡೆಗೆ ಬರ್ತಾರೆ, ತಂದೆ ಸೆಳೆಯುವವರು ಕರ್ತನ ಕಡೆಗೆ ಬರ್ತಾರೆ. ಈಗ ತಂದೆ ಶಕ್ತಿ ನೀಡುವಂಥವರು ಈಗ ಕರ್ತನ ಕಡೆಗೆ, ಕ್ರಿಸ್ತನ ಕಡೆಗೆ ಬರ್ತಾರೆ. ಹಾಗಾದರೆ ಲೆಟ್ ಫಾದರ್ ಎಂಪವರ್, ತಂದೆ ಶಕ್ತಿ ಕೊಡಲಿ, ಶಕ್ತಿಗರಿಸಲಿ, ಶಕ್ತಿಪಡಿಸಲಿ, ಶಕ್ತಿ ನೀಡಲಿ. ತಂದೆಯ ಶಕ್ತಿ ಕೂಡ ನಿತ್ಯ ಜೀವದ 14ನೇ ರಹಸ್ಯ. 15ನೇ ರಹಸ್ಯ ಏನಂತ ಹೇಳಿದ್ರೆ, ಕೆಲವು ಶಿಷ್ಯರು ಅನೇಕರು ಹಿಂದಕ್ಕೆ ಹೊರಟು ಹೋದರು. ಯೇಸುವಿನ ಶಿಷ್ಯರಲ್ಲಿ ಅನೇಕರು ಹೊರಟು ಹೋದರು. ಆತನು ಕೂಡ ಸಂಚಾರ ಮಾಡೋದನ್ನು ಬಿಟ್ಟುಬಿಟ್ರು. ಅಂದರೆ 12 ಜನ ಶಿಷ್ಯರು ಅಲ್ಲದೆ ಉಳಿದಂಥವರು. ಆದ ಕಾರಣ ಯೋಹಾನ 6:67ರಲ್ಲಿ ಯೇಸು ಸ್ವಾಮಿ 12 ಮಂದಿ ಶಿಷ್ಯರಿಗೆ ನೀವು ಸಹ ಹೋಗಬೇಕಂತಿದ್ದೀರಾ, ನೀವು ಸಹ ಹೋಗಬೇಕಂತಿದ್ದೀರಾ ಅಂತ ಹೇಳಿದಾಗ ಅದೇನು ತೋರಿಸ್ತದೆ ಅಂತ ಹೇಳಿದರೆ, ನಿಮ್ಮ ಸ್ವತಂತ್ರ ಚಿತ್ತವನ್ನು ನೀವು ಬಳಸ್ರಿ, ಯೂಸ್ ಯುವರ್ ಫ್ರೀ ವಿಲ್. ಹಾಗಾದರೆ 15ನೇ ರಹಸ್ಯ, ನಿತ್ಯ ಜೀವಕ್ಕೆ 15ನೇ ರಹಸ್ಯ ನಮ್ಮ ಸ್ವತಂತ್ರ ಚಿತ್ತವನ್ನು ಸದುಪಯೋಗ ಮಾಡಿಕೊಳ್ಳುವುದು. ಯೂಸಿಂಗ್ ಅವರ್ ಫ್ರೀ ವಿಲ್ ಪ್ರಾಪರ್ಲಿ ಫಾರ್ ಗುಡ್ ರೀಸನ್. ಕೊನೆಯದಾಗಿ 16ನೇ ರಹಸ್ಯ, ನಿತ್ಯ ಜೀವಕ್ಕೆ 16ನೇ ರಹಸ್ಯ ಏನಂದರೆ, ಸ್ಟೇ ವಿತ್ ದ ಒನ್ ಹೂ ಗಿವ್ಸ್ ಇಟರ್ನಲ್ ಲೈಫ್. ನಿತ್ಯ ಜೀವ ಕೊಡುವಾತನೊಂದಿಗೆ ಇರುವುದು. ನೀವು ನನ್ನ ಬಿಟ್ಟು ಹೋಗ್ಬೇಕಂತಿದ್ದೀರಾ ಅಂತ ಹೇಳ್ಬಿಟ್ಟು ಯೋಹಾನ 6:67ರಲ್ಲಿ ಯೇಸು ಸ್ವಾಮಿ ಕೇಳಿದಾಗ, ಯೋಹಾನ 6:68ರಲ್ಲಿ ಸೀಮೋನ್ ಪೇತ್ರನು, ಕರ್ತನೇ, ನಾವು ಯಾರ ಬಳಿಗೆ, ನಿನ್ನ ಬಿಟ್ಟು ಇನ್ನು ಯಾರ ಬಳಿಗೆ ಹೋಗೋಣ, ಯಾಕಂದರೆ ನಿಮ್ಮಲ್ಲಿ ನಿತ್ಯ ಜೀವ ವಾಕ್ಯಗಳಿವೆ ಅಲ್ಲ ಅಂತ ಹೇಳ್ಬಿಟ್ಟು ಇದ್ದು ಬಿಡ್ತಾರೆ. ಆದ ಕಾರಣ ಸ್ಟೇಯಿಂಗ್ ವಿತ್ ದ ಒನ್ ಹೂ ಗಿವ್ಸ್ ಇಟರ್ನಲ್ ಲೈಫ್ ಇಸ್ ದ ಸೀಕ್ರೆಟ್ ಆಫ್ ಇಟರ್ನಲ್ ಲೈಫ್. ನಿತ್ಯ ಜೀವ ಕೊಡುವಾತನ ಜೊತೆಯಲ್ಲಿ, ಸಹವಾಸದಲ್ಲಿ, ಅನ್ಯೋನ್ಯತೆಯಲ್ಲಿ ಇರುವಂಥದ್ದು ನಿತ್ಯ ಜೀವದ 16ನೇ ರಹಸ್ಯ. ಯೋಹಾನ 6ನೇ ಅಧ್ಯಾಯ 30-71 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.